ಸೊ ಎಲ್ಲೋ ವೈಫ್ ಫ್ಯಾಮ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪೂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾನು ಲಾಗ್ ಮಾಡ್ತಿರೋದು ಏನು ಲಾಗು ಅಂತಂದರೆ, ಇವತ್ತು ನಂದು ಡಯೆಟ್ ಖುಷಿಯಾಗಿ ಹೇಳೋ ಸೆಪ್ಪುಗೆ ಹೇಳೋ ಒಂದೂ ಗೊತ್ತಿಲ್ಲ. ಬಟ್ ಒಂದು ಕಡೆ ನಾನು ಡಯೆಟ್ನ ಫಾಲೋ ಅಪ್ ಮಾಡಿ ನಾನು ಖುಷಿಯಾಗಿರಲೇಬೇಕು. ಇನ್ನೊಂದು ಕಡೆ ಬಂದು ದಿನ ಚಿಕನ್ನು ಅದು ಇದು ತಿಂತಿದ್ದವನು ಇವಾಗ ಇಷ್ಟು ದಿನ ಫ್ಯಾಟ್ನ ಕರಗಿಸ್ಬೇಕು. ಸೊ ಅದಕ್ಕೋಸ್ಕರ ನಾನು ಡಯೆಟ್ನ ಫಾಲೋ ಅಪ್ ಮಾಡಬೇಕು ಅಂತ ನಾನು ಆ್ಯಸ್ ನಮ್ಮ ಜಿಮ್ ಟ್ರೈನರ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅಷ್ಟೇ ಗೈಸ್, ಇದನ್ನ ಇದು 1 ವೀಕ್ತು ಅಷ್ಟೇ ಡಯೆಟ್ ಚಾರ್ಟ್ ಇರುತ್ತೆ. ಇನ್ನು ಸೆಕೆಂಡ್ ವೀಕ್ತು ನೆಕ್ಸ್ಟ್ ಕಂಟಿನ್ಯೂ ಇರುತ್ತೆ. ಲೆಟ್ಸ್ ಗೋ ಬನ್ನಿ. ಮೆಡಿಕಲ್ ಇಶ್ಯೂ ಇಂಜುರಿ ಕೇಳಬೇಕು ನಮಗೆ ನೋಡಿಪ್ಪ. ನಾನ್ ವೆಜ್ ಆಗಿ ನಿಮ್ಮ ಬಾಡಿ ಅನಾಲಿಸಿಸ್ ಮಾಡಿ ಪ್ರೋಟೀನ್ ಎಷ್ಟು ಗ್ರಾಮ್ ಕೊಡಬೇಕು ಮತ್ತು ಕಾರ್ಬೋಹೈಡ್ರೇಟ್ಸ್ ಎಷ್ಟು ಗ್ರಾಮ್ ಕೊಡಬೇಕು ಎಲ್ಲ ಸೇರಿಬಿಟ್ಟು ಹಾಕಿದ್ದೀನಿ, ಕ್ಯಾಲ್ಕುಲೇಟ್ ಮಾಡಬೇಕು. ವೆಯ್ಟ್ ಬಂದ್ಬಿಟ್ಟು 76 kg ಇದ್ದೀರಾ. ನೀವು 76 kgಗೆ ಪರ್ ಕೆ ಜಿ ನನಗೆ 1.8 ಗ್ರಾಮ್ ಕೊಡಬೇಕಾಗುತ್ತೆ ಪರ್ ಡೇ. 1.8 ನನಗೆ 76 136 ಗ್ರಾಮ್ ಪ್ರೋಟೀನ್ ಕೊಡಬೇಕು ಪರ್ ಡೇ. ನೀವು ಅಷ್ಟು ಪ್ರೋಟೀನ್ ಕಂಪ್ಲೀಟ್ ಮಾಡಬೇಕು ಒಂದಿಂದ. ಇಲ್ಲಾಂದರೆ ನೀವು ಮಾಡಿದರೆ ನಿಮಗೆ ಮಸಲ್ಗೆ ಇಷ್ಟ ಹೋಗಬಾರ್ದು. 136 ಗ್ರಾಮ್ ಏನೈತೆ ಅದು ಪ್ರೋಟೀನ್ ಪೌಡರ್ ಮಾಡಿದರೆ ಅಲ್ಲಿ ನಿಮಗೆ ಈಗ ಈಗ ಬಂದ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಅದ್ರ ಜೊತೆ 4 ಡೇಟ್ಸ್ ಗ್ರೀನ್ ಟೀ. ಇದೇನು ಉಪಯೋಗ ಇಲ್ಲ, ಖಾಲಿ ಹೊಟ್ಟೆಗೆ ನಿಮಗೆ ಎನರ್ಜಿ ಇರಲ್ಲ. ಒಂದು ಬಾಡಿ ಎದ್ದ ತಕ್ಷಣ ಮೆಟಬಾಲಿಸಮಲ್ಲೇ ಗೊತ್ತಾಗ್ತಿರ್ತಾರೆ. ಸೊ ಹಂಗಾಗಿ ಕೋಕೋನಟ್ ಪೌಡರ್ ಗ್ಲೂಕೋಸ್ ಹಾಕಿ ಕನ್ವರ್ಟ್ ಆಗಿ ಬೆಳಸ್ ಎನರ್ಜಿ ಅದಕ್ಕೆ ನಿಮಗೆ ಬಿಗಿನರ್ಗೆ ಕೊಟ್ಟಿದೆ. ಫಸ್ಟ್ ಪ್ಯೂರ್ ಕೊಡ್ತದೆ ಔಟ್ಪುಟ್ ಮಾಡಿ ಖಾಲಿ ಹೊಟ್ಟೆಗೆ. ನೆಕ್ಸ್ಟ್ ಬಂದು ವರ್ಕೌಟ್ ಮೀಟ್ ಬಂದ್ಬಿಟ್ಟು 50 ಗ್ರಾಮ್ ಕೊಟ್ಟು ಕೊಟ್ಟಿದ್ದೀನಿ 5%. ನೆಕ್ಸ್ಟ್ ಮಿಕ್ಸರ್ ಫ್ರೂಟ್ಸ್ ಅದಕ್ಕೆ ಮಿಕ್ಸ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ 2 ಎಗ್ ವೈಟ್ ಅದಕ್ಕೆ 2 ಎಗ್ ವೈಟ್ ಬೇರೆ ಬೇರೆ ಆ್ಯಡ್ ಮಾಡಿದ್ದೀನಿ. ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಷ್ಟು ಎಗ್ ವೈಟ್ಸು ಅದಕ್ಕೆ 1 ಬೌಲ್ ಸ್ಪೀನಸ್ ಇದರಲ್ಲಿ ಪಾಲಕ್ ಸ್ವಲ್ಪ ನಿಮ್ಗೆ ಯಾವುದೋ ಪ್ರೋಟೀನ್ ಸಿಗಲ್ಲ, ಬಟ್ ಏನಾದರೂ ವಿಟಮಿನ್ ಸಿಗುತ್ತೆ. ಎಷ್ಟು ಮೀಲ್ ಫ್ರೀ ಬಂದ್ಬಿಟ್ಟು 1 ಬೌಲ್ ರೈಸ್. ಒಂದು ಈಗ ರೈಸ್ ಕಟ್ ಮಾಡಿ ಬೇರೆ ಮಾಡ್ಬೋದು. ಕಾರ್ಬೋಹೈಡ್ರೇಟ್ ಸಿಗಬೇಕು ಅಂದರೆ ರೈಸ್ ಎಷ್ಟು ಮಿಕ್ಸಿ ವೆಜಿಟೇಬಲ್ಸ್ ನಿಮಗೆ ವಿಟಮಿನ್ನು ಮಿನರಲ್ ಪ್ರೋಟೀನ್ ಕಡಿಮೆ ಇರುತ್ತೆ, ಬಟ್ ಜಾಸ್ತಿ ವಿಟಮಿನ್ ಜಾಸ್ತಿ ಇರುತ್ತೆ. ವಿಟಮಿನ್ನು ಮಿನರಲ್ ಜಾಸ್ತಿ ಇರುತ್ತೆ. ನಿಮಗೆ ಪ್ರೋಟೀನ್ ರಿಚ್ ಪ್ರೋಟೀನ್ ಅಂದರೆ ಚಿಕನ್ ಎಗ್ ವೈಟ್ ಅದೇ ಜಾಸ್ತಿ ನಿಮಗೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಅದ್ರ ಜೊತೆ ಡೈಜೆಷನ್ ಆಗುತ್ತೆ, ಡೈಜೆಷನ್ ಆಗುತ್ತೆ. ಎಷ್ಟು ಮಿಲ್ಕ್ ಬೋರ್ ಒಂದು ಸ್ನ್ಯಾಕ್ಸ್ ಥರ ಸಂಜೆ ಅದಕ್ಕೆ ಪೀನಟ್ ಇರ್ತಲ್ಲ, 50 ಪೀನಟ್ ಕೊಟ್ಟು ಹುರ್ಕೊಬಿಟ್ಟು ಹಾಗೆ ತಿನ್ಕೊಳ್ಳಿ. ನೆಕ್ಸ್ಟ್ ಅದ್ರ ಜೊತೆ 3 ಎಗ್ ವೈಟ್. 3 ಎಗ್ ವೈಟಲ್ಲಿ ನೀವು 1 ವಿತ್ತು ತಿನ್ಬೇಕು ಎಲ್ಲ ಸಮೇತ, ಇನ್ನೆರಡು ವಿತೌಟ್ ತಿನ್ಬೇಕು. ಎಗ್ ವೈಟ್ ವಿತೌಟ್ ಇಲ್ಲ 2, ವಿತ್ ಎಲ್ಲ 1. ನೆಕ್ಸ್ಟ್ ಸ್ವೀಟ್ ಪೌಡರ್ ಒಂದು 3 ಗ್ರಾಮ್ ಸ್ವೀಟ್ ಪೌಡರ್ ಲೈಟಿಂಗ್ ಸ್ಲಾಶ್ ಮಾಡ್ಕೊಂಡು ತಿನ್ಕೊಳ್ಳಿ, ಇಲ್ಲ ಅಂದರೆ ಕೈಸ್ಕೊಂಡು ತಿನ್ಕೊಳ್ಳಿ. ನೆಕ್ಸ್ಟ್ ಅದ್ರ ಜೊತೆಗೆ ಮಾಡೋಂಗಿಲ್ಲ ಬರೋಂಗಿಲ್ಲ ಮುಂಚೆ ಎಲ್ಲ ಎನರ್ಜಿ ಸಿಗಲಿಲ್ಲ. ಕೆಫಿನ್ ಕಂಟೆಂಟ್ ಡ್ಯೂ ಇದೆ, ಕೆಫಿನ್ ಕಂಟೆಂಟ್ ಇರೋದು ಡ್ಯೂ ಎಲ್ಲದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಹಿಂಗೆ ಎತ್ತದು ಆ ಥರ ಎನರ್ಜಿ ಏನಾದ್ರು ಇಲ್ಲ ಅಂದರೆ ಕಡಿಮೆ ಎನರ್ಜಿ ತಗೊಳ್ಳಿ. ಎಷ್ಟು ವೀಕ್ ಫ್ರೈ ನೈಟ್ ಊಟ ಆಯಿತು, ಚಪಾತಿ ಇಲ್ಲ ಅಂದರೆ ಮುದ್ದೆ, ಎಷ್ಟು ಮಶ್ರೂಮ್ ರೆಸಿಪಿ, ಎಷ್ಟು ಅದ್ರ ಜೊತೆ 200 ಗ್ರಾಮ್ ಚಿಕನ್. ಟೋಟಲ್ ನಿಮಗೆ ಡೈಲಿ 100 ಗ್ರಾಮ್ ಚಿಕನ್ ಹಾಕಬೇಕಾಗುತ್ತೆ. ಅದಕ್ಕೆ 200 ಗ್ರಾಮ್ ಡಿವೈಡ್ ಮಾಡ್ತೀವಿ. ಟೋಟಲ್ 200 ಡೈಲಿ 4 ಎಗ್ಸ್ 4 ಗ್ರಾಮ್ ಚಿಕನ್ ಇಷ್ಟು ಹಾಕಿದ್ರೆ ನಿಮಗೆ ನಾನು ಏನು ಕೊಟ್ಟಿದ್ದೀನಿ ಡೈಲಿ ಅದು ಇಲ್ಲ ಅಂದರೆ ನೀವು ಅದರಿಂದ ಕಡಿಮೆ ಮಾಡ್ಕೊಂಡು ಹೋದರೆ ನಿಮಗೆ ಊಟಕ್ಕೆ ಕೊಡೋದು ಕಡಿಮೆ.
ನೆಕ್ಸ್ಟ್ ಸಪ್ಲಿಮೆಂಟ್ಸ್ ಪ್ಯೂರ್ ಪ್ರೋಟೀನ್ ಮುಂಚೆನೇ ತಗೋಬೇಕು ಅಂತ ಕೆಫಿನ್ ಒಂದು 100 mg ಬಿಗಿನರ್ ಆಗಿರೋದ್ರಿಂದ 100 mg ತಗೊಳ್ಳಿ. ಇದೆಲ್ಲ ಪ್ಯೂರ್ ಕೂಡ ನೀವು 100 mg ಅಂದರೆ ಈಗ ಬೀವರೇಜಸ್ ಇಲ್ಲಾಂದ್ರೆ ಬ್ಲ್ಯಾಕ್ ಕಾಫಿ ಅದರದೆಲ್ಲ ಕಡಿಮೆ ಆಗ್ತದೆ. ನೆಕ್ಸ್ಟ್ ವಿಟಮಿನ್ ಸಿ ಟ್ಯಾಬ್ ಸಿ ಬರುತ್ತೆ ಮೆಡಿಕಲ್ ವಿಟಮಿನ್ ಸಿ ಇವೆಲ್ಲ ಏನು ಎಷ್ಟು ಪೋಸ್ಟ್ ವರ್ಕ್ ಆದ್ಮೇಲೆ ಪುಡಿ ಶೇಖ ಏನಕ್ಕೆ ಒಬ್ಬಡ ಕೊಡೋದ್ರಿಂದ ಬ್ಲಡ್ ಫ್ಲೋಯಿಂಗ್ ಜಾಸ್ತಿ ಇರುತ್ತೆ, ಮಸಲ್ ಬೇಗ ಅಬ್ಸರ್ವ್ ಮಾಡ್ಕೊಬೇಕು. ಹಾಗಾಗಿ ಪುಡಿ ಆಗಿದ್ರೆ ಇಷ್ಟ ಆಗುತ್ತೆ. ವೇ ಪ್ರೋಟೀನ್ ಕಟಿಂಗ್ಸ್ ಅಂತ ವೇ ಪ್ರೋಟೀನ್ ನಿಮಗೆ ಮಾಸ್ಟ್ ಆಗೋದು ಇನ್ನೊಂದು ವೇ ಪ್ರೋಟೀನ್ ಮತ್ತೆ ಮಾಸ್ಟ್ ಪ್ರೋಟೀನ್ ಡಿಫ್ರೆನ್ಸ್ ಇದರಿಂದ ಈಗ ಎಷ್ಟು ಅದು ಆ ಥರ ನಾವು ಹೇಳೋಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್ ಯಾವ ಥರ ಇರ್ತದೆ, ನಿಮ್ಮ ಜೆನೆಟಿಕ್ ಯಾವ ಥರ ಇರ್ತದೆ. ನಾವು ಒಟ್ಟಿನಲ್ಲಿ ಏನೋ ಬರ್ತಾರೆ ಏನೋ ಆಗ್ತಾರೆ ಅಂದರೆ ಬಾಡಿ ರೆಸ್ಪಾನ್ಸ್ ಹೇಗೆ ಮಾಡ್ತದೆ, ಏನು ಮತ್ತೆ ಇದು 1 ವೀಕ್ ಡಯಟ್ ಅಷ್ಟೇ. 1 ವೀಕ್ ಡಯಟ್ 1 ವೀಕ್ ಬಾಡಿ ರೆಸ್ಪಾನ್ಸ್ ಮೇಲೆ ನೆಕ್ಸ್ಟ್ ವೀಕ್ ಡಯಟ್ ಚೇಂಜ್ ಮಾಡಬೇಕು. ಸೊ ಗೈಸ್ ಇವಾಗ ಇಷ್ಟನ್ನ ಏನು 1 ವೀಕ್ ಡಯಟ್ ಇದು. ಈಗ 1 ವೀಕ್ ಡಯಟ್ ಅಲ್ಲಿ ನಾವು ಏನು ಅಂತಂದ್ರೆ ಈಗ ಫಸ್ಟ್ ನಮ್ಗೆ ಬಾಡಿಗೆ ಕೆಲಸ ಚೆಕ್ ಮಾಡಿ 1 ವೀಕ್ ಕೊಡ್ತಾರಂತೆ. ಅದಾದ್ಮೇಲೆ ನೆಕ್ಸ್ಟ್ ಡಯಟ್ ಚೇಂಜ್ ಬಾಡಿ ಮಾಡ್ತಾರೆ. ಹೇಗೆ ರೆಸ್ಪಾನ್ಸ್ ಮಾಡುತ್ತೆ. ಈಗ ನಾವೇನು ಮೆಡಿಕಲ್ ಚೆಕ್ ಮಾಡ್ಸಿಲ್ಲ, ಸೊ ಹಂಗೆ ನೀವೇನೇ ಜನರಲ್ ಆಗಿ ಹೇಳ್ತಾ ಇರೋದು. ಸೊ ಗೈಸ್ ಇದನ್ನ ಈಗ 1 ವೀಕ್ ಇದನ್ನ ಮಾಡೋಣ. ಇಲ್ಲ ಊಟ ನೋಡಿ ಮುಂಚೆ ಕೇಳಕ್ ಹೋಗ್ಬೇಡಿ ಡಯಟ್. ಸೊ ಅಷ್ಟು ಇಷ್ಟನ ಸರಿ ಅಲ್ವಾ? ಈಗ ಪ್ರೋಟೀನ್ ಶೇಕ್ ಏನಾಯ್ತು ಮಾಡಬೇಕಲ್ವಾ ನಾನು. ಸೊ ಗೈಸ್ ಇಷ್ಟೇನೆ ಫೈನಲಿ ಇದೆಲ್ಲ ಮುಗಿದಿದೆ. ಈ ನೆಕ್ಸ್ಟ್ ವೀಕ್ ಡಯಟ್ ಏನಿದ್ರು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಪಾರ್ಟ್ 12 ಬರುತ್ತೆ. ಸೊ ಅಷ್ಟೇ, ಏನೇನಿಲ್ಲ. ಇನ್ನು ಇದನ್ನ ವೀಕ್ನ ಮೇಂಟೈನ್ ಮಾಡಬೇಕು. ಈ ವೀಕ್ನಲ್ಲಿ ಇದನ್ನ ಪ್ರತಿಯೊಂದು ಫಾಲೋ ಮಾಡಿ ತಗೋಬೇಕು. ಸೊ ಅಷ್ಟೇ, ಇವಾಗ ಇಲ್ಲಿಗೆ ಏನು ಮಾಡ್ತಾ ಇನ್ನೊಂದು ಕೆಲವು ಟೇಕ್ ಬಾಯ್.